ಇನ್ನೆರಡು ದಿನದಲ್ಲಿ ಹೈಕಮಾಂಡ್ನಿಂದ ಒಳ್ಳೆ ಸುದ್ದಿ ಬರುತ್ತೆ ಅಂದಿದ್ದಾರೆ. ನಾವು ಖುಷಿಯಾಗಿದ್ದೇವೆ. ರಾಮನಗರದಲ್ಲಿ ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ಹೇಳಿಕೆ ಇದು. ಡಿಕೆಶಿ ಕೆಲಸ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಕೂಲಿ ಕೊಡಿ. ಒಂದಷ್ಟು ವಿಚಾರವಾಗಿ ಚರ್ಚೆ ಮಾಡಬೇಕಿತ್ತು, ಡೆಲ್ಲಿಗೆ ಹೋಗಿದ್ವಿ. ರಾಮನಗರದಲ್ಲಿ ಡಿಕೆಶಿ ಪರ ಆಪ್ತ ಇಕ್ಬಾಲ್ ಹುಸೇನ್ ಬ್ಯಾಟ್ ಬೀಸಿದ್ದಾರೆ. ಕೆಲಸಕ್ಕೆ ಕೂಲಿ ಸಿಗುತ್ತಾ ಸರ್? ಡಿಕೆಶಿ ಅವ್ರ ಕೆಲಸಕ್ಕೆ ಕೂಲಿ ಸಿಗುತ್ತಾ ಈ ಬಾರಿ? ಕೂಲಿ ಯಾರಿಗೆ ಕೊಡ್ತೀವಿ ನಾವು? ಕೆಲಸ ಮಾಡಿರೋ ತಾನೇ ಕೂಲಿ ಕೊಡ್ತೀವಿ. ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದ? ಕೆಲಸ ಮಾಡಿದ್ದಾರೆ, ಕೂಲಿ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ಕೆ ಸಾಧ್ಯ? ಅಂದರೆ ಡೆಲ್ಲಿಯಿಂದ ಬಂದಮೇಲೆ ತುಂಬ ಆ್ಯಕ್ಟಿವ್ ಆಗಿದ್ದೀರಿ ಸರ್. ಯಾರು? ಶುಭ ಸೂಚನೆ ಸಿಕ್ಕಿದೆ. ನಾನು ಆ್ಯಕ್ಟಿವ್ ಆಗಿದ್ದೇನೆ. ನಾನು ಯಾವತ್ತೂ ಆ್ಯಕ್ಟಿವ್. ನೀವು ಯಾವಾಗ ನನಗೆ MLA ಶಾಸಕ ಅಂತ ಮಾಡಿದ್ದೀರೋ, ಈ ಕ್ಷೇತ್ರದ ಒಬ್ಬ ಸೇವಕ ಅಂತ ನನಗೆ ನೇಮಕಾತಿ ಮಾಡಿದ್ದೀರೋ, ಆವತ್ತಿಂದನೂ ನಾನು ಆ್ಯಕ್ಟಿವ್ ಆಗಿದ್ದೀನಿ. ಅದ್ರ ಹಿಂದೆನೂ ನಾನು ಆ್ಯಕ್ಟಿವ್ ಆಗಿದ್ದೀನಿ. ರಾಜಕೀಯವಾಗಿ ನಾನು ಯಾವತ್ತೂ ನಿಮ್ಮ ಜೊತೆ ನಗಲಾಗ್ತಾನೆ ಇರ್ತೀನಿ, ಕೆಲಸ ಮಾಡ್ತೀನಿ, ಜನ ಜೊತೆ ಇರ್ತೀನಿ. ಕೊರೋನಾ ಸಂದರ್ಭದಿಂದಲೂ ಇದ್ದೀನಿ ನಾವೆಲ್ಲರೂ. ಅಂದರೆ ಇನ್ನು 2-3 ದಿನದಲ್ಲಿ ಏನೋ ಫೈನಲ್ ಆಗ್ತದೆ ಅಂತ ಸರ್. ನಿಮಗೇನಾದ್ರು ಯಾವಾಗ ಬರ್ಬೋದು? ಅದೇ ನನಗೂ ಅದೇ ಸುದ್ದಿ ಬೇಕಾಗಿರೋದು. ಇನ್ನು 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಭಾಳ ಖುಷಿಯಾಗಿದ್ದೀನಿ. ರಾಮನಗರದಲ್ಲಿ ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ಹೇಳಿಕೆ ಇದು. ಡಿಕೆಶಿ ಕೆಲಸ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಕೂಲಿ ಕೊಡಿ. ಒಂದಷ್ಟು ವಿಚಾರವಾಗಿ ಚರ್ಚೆ ಮಾಡಬೇಕಿತ್ತು, ಡೆಲ್ಲಿಗೆ ಹೋಗಿದ್ವಿ. ರಾಮನಗರದಲ್ಲಿ ಡಿಕೆಶಿ ಪರ ಆಪ್ತ ಇಕ್ಬಾಲ್ ಹುಸೇನ್ ಬ್ಯಾಟ್ ಬೀಸಿದ್ದಾರೆ. ಅವರ ಕೆಲಸಕ್ಕೆ ಕೂಲಿ ಸಿಗುತ್ತಾ ಸರ್? ಡಿಕೆಶಿ ಅವ್ರ ಕೆಲಸಕ್ಕೆ ಕೂಲಿ ಸಿಗುತ್ತಾ ಈ ಬಾರಿ? ಕೂಲಿ ಯಾರಿಗೆ ಕೊಡ್ತೀವಿ ನಾವು? ಕೆಲಸ ಮಾಡಿರೋ ತಾನೇ ಕೂಲಿ ಕೊಡ್ತೀವಿ. ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದ? ಕೆಲಸ ಮಾಡಿದ್ದಾರೆ, ಕೂಲಿ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ಕೆ ಸಾಧ್ಯ? ಅಂದರೆ ಡೆಲ್ಲಿಯಿಂದ ಬಂದಮೇಲೆ ತುಂಬ ಆ್ಯಕ್ಟಿವ್ ಆಗಿದ್ದೀರಿ ಸರ್. ಯಾರು? ಶುಭ ಸೂಚನೆ ಸಿಕ್ಕಿದೆ. ನಾನು ಆ್ಯಕ್ಟಿವ್ ಆಗಿದ್ದೀನಿ. ನಾನು ಯಾವತ್ತೂ ಆ್ಯಕ್ಟಿವ್. ನೀವು ಯಾವಾಗ ನನಗೆ MLA ಶಾಸಕ ಅಂತ ಮಾಡಿದ್ದೀರೋ, ಈ ಕ್ಷೇತ್ರದ ಒಬ್ಬ ಸೇವಕ ಅಂತ ನನಗೆ ನೇಮಕಾತಿ ಮಾಡಿದ್ದೀರೋ, ಆವತ್ತಿಂದನೂ ನಾನು ಆ್ಯಕ್ಟಿವ್ ಆಗಿದ್ದೀನಿ. ಅದ್ರ ಹಿಂದೆನೂ ನಾನು ಆ್ಯಕ್ಟಿವ್ ಆಗಿದ್ದೀನಿ. ರಾಜಕೀಯವಾಗಿ ನಾನು ಯಾವತ್ತೂ ನಿಮ್ಮ ಜೊತೆ ನಗಲಾಗ್ತಾನೆ ಇರ್ತೀನಿ, ಕೆಲಸ ಮಾಡ್ತೀನಿ, ಜನ ಜೊತೆ ಇರ್ತೀನಿ. ಕೊರೋನಾ ಸಂದರ್ಭದಿಂದಲೂ ಇದ್ದೀನಿ ನಾವೆಲ್ಲರೂ. ಅಂದರೆ ಇನ್ನು 2-3 ದಿನದಲ್ಲಿ ಏನೋ ಫೈನಲ್ ಆಗ್ತದೆ ಅಂತ ಸರ್. ನಿಮಗೇನಾದ್ರು ಯಾವಾಗ ಬರ್ಬೋದು? ಅದೇ ನನಗೂ ಅದೇ ಸುದ್ದಿ ಬೇಕಾಗಿರೋದು. ಇನ್ನು 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಭಾಳ ಖುಷಿಯಾಗಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.